ನಾಗರಾಜ ಆಚಾರ್ಯ ಅವರೇ, ಈಗ ಏನಾಗ್ತಿದೆ ಈ ಚಿನ್ನ ಬೆಳ್ಳಿ ಬಗ್ಗೆ ನೀವು ಏನೇ ವಿಷಯ ಮಾತಾಡಿ ಹಾದಿ ಬೀದಿಯಲ್ಲಿ ಜನಗಳ ಬಾಯಲ್ಲಿರೋ ವಿಚಾರ ಏನು ಅಂತ ಹೇಳಿದ್ರೆ, ನೀವು ಎಲ್ಲಾದರೂ ಹೋಗಿ ಬೆಳಗ್ಗೆ ಒಂದು ವಾಕಿಂಗ್ ಮಾಡೋ ಹತ್ರ ಆದರೂ ನೀವು ಚೆಕ್ ಮಾಡ್ಕೊಳ್ಳಿ, ಟೀ ಅಂಗಡಿ ಹತ್ರ ಚೆಕ್ ಮಾಡಿ, ಬ್ರೇಕ್ಫಾಸ್ಟ್ ಮಾಡ್ಬೇಕಾದ್ರೂ ಚೆಕ್ ಮಾಡಿ, ಏನ್ರಿ ಚಿನ್ನ ಇಷ್ಟ ಆಗ್ಬಿಡ್ತಲ್ರಿ, ಹೆಂಗ್ರಿ ಬಡಬಗ್ರು ಕೊಂಡ್ಕೊಳ್ಳೋದು ಅಂತ. ಮನೇಲಿ ಒಂದು ಅರ್ಧ kg ಇಟ್ಟಿರ್ತಾರೆ, ಅದು ಬೇರೆ ವಿಚಾರ. ಮಾತಾಡೋದಲ್ಲ ಇಂಥ ಮಾತುಗಳೇ ಮಾತಾಡ್ತಾ ಇರ್ತಾರಲ್ಲ. ಚಿನ್ನ ಬೆಳ್ಳಿ ಒಂದು ಆಕರ್ಷಣೆಯೂ ಹೌದು, ಆಪತ್ಕಾಲದ ನೆಂಟನೂ ಹೌದು. ಚಿನ್ನ ಬೆಳ್ಳಿ ಯಾವುದು ನಮ್ಮ ಕೈ ಕೊಟ್ಟರು, ನಮ್ಮ ಬಳಿ ಇರತಕ್ಕಂಥ ಚಿನ್ನ ಬೆಳ್ಳಿ ಅಂತೂ ಆಪತ್ಕಾಲದಲ್ಲಿ ನಮ್ಗೆ ಯಾವತ್ತೂ ಕೈ ಕೊಟ್ಟಿಲ್ಲ ಅದು. ಸೊ ಹಾಗಿದ್ದಾಗ ಈ ಕೆವಿನ್ ವಾರ್ಷ್ ಎಫೆಕ್ಟ್ ಅಂತ ಹೇಳ್ತಾ ಇದ್ದಾರಲ್ಲ, ಈ ವಾರ್ಷ್ ಅನ್ನುವ ವ್ಯಕ್ತಿ ಇನ್ಫ್ಲೇಷನ್ ವಿರೋಧಿ ಅಂತ ನಾವು ಕೇಳಿದ್ದೀವಿ. ಅಂದರೆ ಈ ಮನುಷ್ಯನಿಗೆ ಹಣದುಬ್ಬರ ಅಂದ್ರೆ ಆಗಲ್ಲ ಅಂತ. ಅಂದರೆ ಹಣ ಕ್ರಮೇಣ ತನ್ನ ಮೌಲ್ಯವನ್ನು ಕಳ್ಕೊಳ್ತಾ ಹೋಗೋದು. ನಾವು ಹೇಳ್ತೀವಲ್ವಾ, ಹಿಂದೆ 5 ರೂಪಾಯಿ ಕೊಟ್ಟುಬಿಟ್ರೆ ಇಡೀ ಸಂತೆ ವ್ಯಾಪಾರನೇ ಮಾಡಿಕೊಂಡು ಎತ್ತಿನ ಗಾಳಿ ತಂದುಬಿಡ್ತಿದ್ರು ಅಂತ ಹೇಳಿ, ಇವತ್ತಿಗೆ 5,000 ರೂಪಾಯಿ ಕೊಟ್ಟರು ಅಷ್ಟು ಬರಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ 5 ರೂಪಾಯಿ ಕಾಲದಿಂದ 5,000 ರೂಪಾಯಿವರೆಗಿನ ಒಂದು ಹಣದ ಜರ್ನಿ ಇದೆಯಲ್ಲ, ಮರ್ಯಾದೆ ಕಳ್ಕೊಂಡೇ ಬಂದಿರೋದು. ಹಣಕ್ಕೆ ಮರ್ಯಾದೆ ಇದೆ ಅಂತ ಹೇಳ್ತಾರೆ, ಬಟ್ ಮಾರ್ಕೆಟಲ್ಲಿ ದಿನೇ ದಿನೇ ಅದು ಕಳ್ಕೊಳ್ತಾ ಇರ್ತಕ್ಕಂಥ ಮರ್ಯಾದೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಸೊ ವಿಷಯ ಹೇಗಿದ್ದಾಗ ಕೆವಿನ್ ವಾರ್ಷ್ ಬಂದು ಅಮೆರಿಕದ ಫೆಡ್ರಲ್ ಬ್ಯಾಂಕ್ನ ಮುಖ್ಯಸ್ಥರಾಗಿ ಅವ್ರು ಬಂದುಬಿಟ್ಟು ಈ ಇನ್ಫ್ಲೇಷನ್ ಕಂಟ್ರೋಲ್ ಮಾಡಲಿಕ್ಕೆ ನಾನು ಬಡ್ಡಿದರ ಇರಿಸ್ತೀನಿ, ಬಡ್ಡಿದರ ನಾನು ಜಾಸ್ತಿ ಮಾಡ್ತೀನಿ ಅಂದ ತಕ್ಷಣ ಚಿನ್ನ ಬೆಳ್ಳಿಗೆ ಇನ್ವೆಸ್ಟ್ ಮಾಡಿ ಅದು ನನಗೆ 1 ತಿಂಗಳಲ್ಲೋ 15 ದಿನದಲ್ಲೋ ಗಳಿಸಿಕೊಡುವ ಹಣಕ್ಕಿಂತ ನಾನು ಡಾಲರಲ್ಲೇ ಇನ್ವೆಸ್ಟ್ ಮಾಡಿಕೊಂಡು ಬಿಟ್ರೆ ಅಥವಾ ಬ್ಯಾಂಕಲ್ಲಿ ನಾನು ಹಣ ಇಟ್ಟುಬಿಟ್ರೆ ಅದಕ್ಕಿಂತ ಜಾಸ್ತಿ ಹಣ ನನಗೆ ಇಲ್ಲೇ ಬರುತ್ತೆ. ಸೊ ದಟ್ ಇನ್ಫ್ಲೇಷನ್ನು ಕಡಿಮೆ ಆಗುತ್ತೆ, ಹಾಕಿರೋ ಹಣಕ್ಕೆ ಜಾಸ್ತಿ ಬಡ್ಡಿನೂ ಬರುತ್ತೆ ಅಂತ ಯಾವಾಗ ಅನ್ನಿಸ್ತೋ ಚಿನ್ನ ಬೆಳ್ಳಿಲಿ ಹೂಡಿಕೆ ಮಾಡಿದಂಥ ಜನ ಡಾಲರ್ ಕಡೆಗೆ ತಿರುಗಿ ಬಂದರು. ಹಾಗಾಗಿ ಇಲ್ಲಿ ನಮಗೆ ಚಿನ್ನ ಬೆಳ್ಳಿ ಡಾಲರ್ ಔನ್ಸ್ ಲೆಕ್ಕದೆಲ್ಲ ಕಡಿಮೆ ಆಗ್ಲಿಕ್ಕೆ ಶುರುವಾಯಿತಾ ಅಂತ. ಖಂಡಿತವಾಗಿ ಹೌದು. ಇದಕ್ಕಿಂತ ಮುಂಚಿತವಾಗಿ ಬಹುಶಃ ನಾನು ವಾಕಿಂಗ್ ವಿಚಾರ ಮಾತಾಡ್ತಾ ಇದ್ದಾಗ ಇದೇ ತರದೊಂದು ತಮಾಷೆಯ ಮಾತು ಬಂತು. ಬಹುಶಃ ನಾವೆಲ್ಲರೂ ಕೇಳಿದೀವಿ, ಕೃಷ್ಣದೇವರಾಯನ ಕಾಲದಲ್ಲಿ ಚಿನ್ನವನ್ನ ರಸ್ತೆಯಲ್ಲಿ ಮಾರ್ತಾ ಇದ್ರಂತೆ ಅನ್ನುವಂತ ಮಾತುಗಳನ್ನ ನಾವೆಲ್ಲರೂ ಕೇಳಿದ್ವಿ. ಇದೇ ತರಹದ ಚಿನ್ನದ ಬೆಲೆ ರೇಟ್ ಆಗಿದ್ರೆ ಬಹುಶಃ ಇನ್ನೊಂದು 10-20 ವರ್ಷಗಳಲ್ಲಿ ಬಹುಶಃ ಎಲ್ಲರೂ ಮನೆಯಲ್ಲೂ ಮಾತಾಡ್ತಾ ಇರ್ಬೋದು, ಒಂದ್ 10-20 ವರ್ಷಗಳ ಹಿಂದೆ ಪ್ರತಿಯೊಬ್ಬರು ಕುತ್ತಿಗೆಯಲ್ಲೂ ಚೈನ್ ಹಾಕ್ತಾ ಇದ್ರು ಅಂತ ಒಂದ್ ಮಾತು ಬರುತ್ತೇನೋ ಅನ್ನುವಂತ ಮಾತು ಬರ್ತಾ ಇತ್ತು. ಸೊ ಆನ್ ಎ ಸೀರಿಯಸ್ ನೋಟ್, ಅಫ್ ಕೋರ್ಸ್ ಗೋಲ್ಡ್ ಈಸ್ ಕನ್ಸಿಡರ್ಡ್ ಆಸ್ ಎ ಸೇಫ್ ಹೆವನ್ ಅಂತಾನೆ ಹೇಳ್ತಾರೆ. ಅಂದ್ರೆ ನೀವು ಬಹಳ ವರ್ಷಗಳಿಂದನೂ ನೋಡಿದ್ರೆ ಯಾವಾಗ ಗೊಂದಲ ಇರುತ್ತೆ, ಯಾವಾಗ ಮಾರ್ಕೆಟ್ ಅಲ್ಲಿ ವೊಲೈಟೈಲಿಟಿ ಇರುತ್ತೆ, ಯಾವಾಗ ಇಂಟರ್ನ್ಯಾಷನಲ್ ಇಶ್ಯೂಸ್ ಇರುತ್ತೆ, ಆವಾಗ ಜನಗಳು ಬೇಸಿಕಲಿ ಗೋಲ್ಡ್ ಹತ್ತ ಮುಖ ಮಾಡ್ತಾರೆ. ಯಾವಾಗ ಎಲ್ಲವೂ ತಣ್ಣಗಾಗಿರುತ್ತೆ, ಯಾವಾಗ ಶೇರ್ ಮಾರ್ಕೆಟ್ ಅಪ್ ಆಗುತ್ತೆ, ಆವಾಗ ಗೋಲ್ಡ್ ಹತ್ತ ಇನ್ವೆಸ್ಟ್ಮೆಂಟ್ ಇರುವಂತದ್ದು ಕಡಿಮೆ ಆಗ್ತಾ ಬಹುಶಃ ನಮ್ಮ ಈ ಶೇರ್ಸ್ ಮಾರ್ಕೆಟ್ ಅಥವಾ ಸ್ಟಾಕ್ ಮಾರ್ಕೆಟ್ಗೆ ಮೂವ್ ಆಗ್ತಾರೆ. ಇದು ಮೂಲತಃ ಇರುವಂತ ಒಂದು ವಿಚಾರ. ಇವತ್ತಿನ ದಿನಗಳಲ್ಲಿ ಸಪ್ಲೈ ಅಂಡ್ ಡಿಮ್ಯಾಂಡ್ ಗಳು ಅಲ್ಲದೇನೆ ಅಫ್ಕೋರ್ಸ್ ಟ್ರಂಪ್ ಫ್ಯಾಕ್ಟರ್ ಕೂಡ ಬಹಳ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ. ಅಫ್ಕೋರ್ಸ್ ಇದೆಲ್ಲನೂ ಕೂಡ ಶಾರ್ಟ್ ಟರ್ಮ್ ವೇರಿಯೇಷನ್ಸ್ ಅಂತಾನೆ ಹೇಳ್ಬಹುದು. ಚಿನ್ನದ ವಿಚಾರಕ್ಕೆ ಬಂದ್ರೆ ನಾವು ಮುಖ್ಯವಾಗಿ 3 ಭಾಗಗಳಾಗಿ ವಿಭಾಗ ಮಾಡಬೇಕಾಗುತ್ತೆ. ಒಂದು ಅಲ್ಪಕಾಲಿಕ ಶಾರ್ಟ್ ಟರ್ಮ್, ಮತ್ತೆ ಲಾಂಗ್ ಟರ್ಮ್, ಈವನ್ ಮಿಡ್ ಟರ್ಮ್ ಕೂಡ ಕೌಂಟ್ ಆಗುತ್ತೆ. ಅಫ್ಕೋರ್ಸ್ ಈ 2 ಭಾಗಗಳನ್ನ ನೋಡಿದಾಗ ಶಾರ್ಟ್ ಟರ್ಮ್ ಅಲ್ಲಿ ತುಂಬಾ ವೇರಿಯೇಷನ್ಸ್ ಇದೆ. ಇವತ್ತು ನೋ ಎಕ್ಸ್ಪರ್ಟ್ ಕ್ಯಾನ್ ಪ್ರಿಸೈಸ್ಲಿ ಎಕ್ಸ್ಪೆಕ್ಟ್ ದ ಗೋಲ್ಡ್ ರೇಟ್, ಏನಾಗಬಹುದು ನಾಳೆ ಅಥವಾ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದನ್ನ ಯಾವ ಎಕ್ಸ್ಪರ್ಟ್ ಗಳು ಕೂಡ ಪ್ರಿಸೈಸ್ ಆಗಿ ನಿಖರವಾಗಿ ಹೇಳುವಂತಹ ಸಾಧ್ಯತೆ ಖಂಡಿತವಾಗಿ ಇಲ್ಲ. ಇದು ವೇರಿಯಸ್ ಫ್ಯಾಕ್ಟರ್ ಗಳ ಮೂಲಕ ವೇರಿಯೇಷನ್ಸ್ ಒಂದನ್ನ ಕ್ಯಾಲ್ಕುಲೇಷನ್ಸ್ ಮಾಡೋದ್ರ ಮೂಲಕ ಒಂದು ಗಣನೀಯವಾಗಿ ಒಂದು ಊಹೆಯನ್ನ ಒಂದು ಅನಾಲಿಸಿಸ್ ನ ಮಾಡಬಹುದಷ್ಟೇ ಹೊರತು ಈ ಪ್ರಸ್ತುತ ಸ್ಥಿತಿಯಲ್ಲಿ ನೋಡಿದಾಗ ಇನ್ಫ್ಲೇಷನ್ ರೇಟ್ ಏನಿದೆ ಕಳೆದ 1 ವರ್ಷದ ಅವಧಿಯಲ್ಲಿ ಆಗಿರುವಂತ ಬದಲಾವಣೆ ಯಾವಾಗ್ಲೂ ಕೂಡ ಈ ರೀತಿಯ ಚೇಂಜಸ್ ಆಗ್ಲಿಕ್ಕಿಲ್ಲ. ಸೊ ಹಾಗಾಗಿ ಇನ್ಫ್ಲೇಷನ್ ರೇಟ್ ಏನಿದೆ ನೀವು ಕಳೆದ 20-25 ವರ್ಷಗಳಿಗೆ ಹೋಲಿಕೆ ಮಾಡಿದಲ್ಲಿ ಗೋಲ್ಡ್ ಈಸ್ ಕನ್ಸಿಡರ್ಡ್ ಆಸ್ ಎ ಸೇಫೆಸ್ಟ್ ಹೆವನ್ ಅಂತಾನೆ ಕನ್ಸಿಡರ್ ಆಗಿದೆ. ಅಫ್ಕೋರ್ಸ್ ಇನ್ಫ್ಲೇಷನ್ ನ ಬೀಟ್ ಮಾಡಿ ಒಂದು ರೇಟ್ ಅನ್ನ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಆ ನಿಟ್ಟಿನಲ್ಲಿ ಹೇಳ್ಬೇಕು ಅಂದ್ರೆ ರಿಯಾಲಿಟಿ ಫೀಲ್ಡ್ ಗಿಂತ ನಾಗರಾಜ್ ಅವರೇ, ರಿಯಾಲಿಟಿ ಫೀಲ್ಡ್ ಗಿಂತ ರಿಯಾಲಿಟಿ ಫಾರ್ಮ್ ಅಥವಾ ರಿಯಾಲಿಟಿ ಫೀಲ್ಡ್ ಗಿಂತನೂ ಚಿನ್ನ ಸೇಫ್ ಹೆವನ್ ಅಂತ, ಯಾರೋ ಜಮೀನ್ ಮೇಲೆ ದುಡ್ಡು ಹಾಕ್ತೀನಿ ಅಂತಾರೆ, ಸೈಟ್ ತಗೋತೀನಿ ಅಂತಾರೆ, ನಾನು ಫಾರ್ಮ್ ಲ್ಯಾಂಡ್ ತಗೊಂಡ್ಬಿಡ್ತೀನಿ ಅಂತ ಮಾತಾಡ್ತಾರಲ್ಲ, ಅದಕ್ಕಿಂತಲೂ ಚಿನ್ನ ಜಾಸ್ತಿ ಕೊಟ್ಟಿದೆ ಅಂತ ಕಾಣ್ತದೆ ಒಂದು 365 ದಿನಗಳಲ್ಲಿ ಅಂತ. ಖಂಡಿತ ಕೊನೆಯ 1 ವರ್ಷಗಳ ಅವಧಿಯಲ್ಲಿ ನಿಮ್ಮ ಎಲ್ಲ ಫೀಲ್ಡ್ ಗಳಿಗಿಂತನೂ ಚಿನ್ನದ ರೇಟ್ ಏನಿದೆ, ಚಿನ್ನದ ಇನ್ಕ್ರಿಮೆಂಟ್ ಏನಿದೆ, ಬಹುಶಃ ಎಲ್ಲ ಫೀಲ್ಡ್ ಗಳನ್ನ ಎಲ್ಲ ಸೆಕ್ಟರ್ಗಳನ್ನ ಬೀಟ್ ಮಾಡಿ ಮುಂದೆ ಬಂದಿರುವಂತದ್ದು ಚಿನ್ನದ ರೇಟ್. ಹಾಗಾಗಿ ಈ ರೀತಿಯ ಟ್ರೆಂಡ್ ಏನಿದೆ ಇನ್ ಮುಂದೆ ಇರೋದಿಲ್ಲ. ಬಹುಶಃ
ಯಾವಾಗ ಒಂದು ಸಮತೋಲನ ಬರುತ್ತೆ, ಈಗ ಗೋಲ್ಡ್ ಯುದ್ಧ ಆದಾಗ ಅಥವಾ ಇಂಟರ್ನ್ಯಾಷನಲ್ ಭಯ ಇದ್ದಾಗ ಬಹುಶಃ ಜನರು ಆದಷ್ಟು ಏನ್ ಮಾಡ್ತಾರೆ, ಸ್ಟಾಕ್ ಮಾರ್ಕೆಟ್ ಇಂದ ಜನರಲಿ ನೀವು ನೋಡಿದ್ರೆ ಸ್ಟಾಕ್ ಮಾರ್ಕೆಟ್ ಮತ್ತೆ ಗೋಲ್ಡ್ ಇನ್ವರ್ಸ್ ಅಲ್ಲಿ ಮೂವ್ ಆಗ್ತಾ ಇರುತ್ತೆ ಜನರಲಿ. ಸೊ ಹಾಗಾಗಿ ಏನಾಗುತ್ತೆ, ಈಗ ಸ್ಟಾಕ್ ಮಾರ್ಕೆಟ್ ಜನರಲಿ ಅಪ್ ಆದಾಗ ಗೋಲ್ಡ್ ಮಾರ್ಕೆಟ್ ನ ಸ್ವಲ್ಪ ರೇಟ್ ಕಡಿಮೆ ಬರುತ್ತೆ ಅನ್ನುವಂಥದ್ದು ಒಂದು ನಮ್ಮ ಅನಾಲಿಸ್ಟ್ ಗಳ ಲೆಕ್ಕಾಚಾರ.